ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಅವರು ಕಳೆದ 14-15 ವರ್ಷಗಳಿಂದ ತಮ್ಮ ಎಸ್ಎನ್ ಕ್ರಿಯಾ ಟ್ರಸ್ಟ್ ವತಿಯಿಂದ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದು ಕ್ಷೇತ್ರದ ಬಡಜನರ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು, ಬಡಜನರ ಅನುಕೂಲಕ್ಕಾಗಿ ಅನೇಕ ಆರೋಗ್ಯ ಶಿಬಿರಗಳನ್ನು ಮಾಡಿಕೊಂಡು ಬಂದಿದ್ದು, ಶಸ್ತ್ರಚಿಕಿತ್ಸೆ, ಸ್ತ್ರೀ ರೋಗ, ಬಂಜೆತನ ನಿವಾರಣೆ, ಕೀಲು ಮತ್ತು ಮೂಳೆ, ಕಿವಿ ಮತ್ತು ಗಂಟಲು, ಸಕ್ಕರೆ ಕಾಯಿಲೆ, ಹೃದ್ರೋಗ, ನೇತ್ರ ಚಿಕಿತ್ಸೆ, ನರರೋಗ ಮತ್ತು ಮಾನಸಿಕ, ದಂತ ಡಯಾಗ್ನಾಸ್ಟಿಕ್, ಮೂತ್ರಪಿಂಡ, ಚರ್ಮರೋಗ, ಕ್ಯಾನ್ಸರ್ ಸೇರಿದಂತೆ ಇನ್ನೂ ಅನೇಕ ರೀತಿಯ ಸಮಸ್ಯೆಗಳಿಗೆ ವೈದ್ಯಕೀಯ ಚಿಕಿತ್ಸೆ ಕೊಡಿಸುವ ಕೆಲಸ ಮಾಡಿದ್ದು, ಇಂದು ಸುಮಾರು 50ಕ್ಕೂ ಹೆಚ್ಚು ಮಂದಿಯನ್ನು ಅವರ ಸಮಸ್ಯೆಗಳ ಅನುಗುಣವಾಗಿ ಚಿಕಿತ್ಸೆ ಕೊಡಿಸುವ ನಿಟ್ಟಿನಲ್ಲಿ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತಿದೆ ಎಂದು ಯುವ ನಾಯಕ ಆನೂರು ಆನಂದ್ ತಿಳಿಸಿದರು. ಶಿಡ್ಲಘಟ್ಟ ನಗರದ ಜೂನಿಯರ್ ಕಾಲೇಜ್ ಮುಂಭಾಗದಿಂದ ಇಂದು ಸುಮಾರು 50ಕ್ಕೂ ಹೆಚ್ಚು ರೋಗಿಗಳನ್ನು ಎಸ್ಎನ್ ಕ್ರಿಯಾ ಟ್ರಸ್ಟ್ ವತಿಯಿಂದ ವೈದ್ಯಕೀಯ ಚಿಕಿತ್ಸೆಗೆ ಕರೆದೊಯ್ಯಲಾಗುತ್ತಿದ್ದು, ಚಿಕಿತ್ಸೆ ಮುಗಿಸಿಕೊಂಡು ಬರುವ ತನಕ ರೋಗಿಗಳ ಸಂಪೂರ್ಣ ಜವಾಬ್ದಾರಿಯನ್ನು ಎಸ್ಎನ್ ಕ್ರಿಯಾ ಟ್ರಸ್ಟ್ ವಹಿಸಿಕೊಳ್ಳುತ್ತದೆ ಎಂದು ತಿಳಿಸಿದರು. ಒಂದು ಹೆಲ್ತ್ ಕ್ಯಾಂಪ್ಸ್ ನಾವು ಸತತವಾಗಿ ಒಂದು 50 ಶಿಡ್ಲಘಟ್ಟ ತಾಲೂಕಿನಲ್ಲಿ 50 ಕ್ಯಾಂಪ್ ಮಾಡಿದ್ವಿ. ಮೊನ್ನೆ ಕೂಡ ದೊಡ್ಡ ಬೃಹತ್ ಹೆಲ್ತ್ ಕ್ಯಾಂಪ್ ಮಾಡಿದ್ವಿ. ತದನಂತರ ಒಂದು 3 ಕ್ಯಾಂಪು ಒಂದು 40 ಜನ 55 ಜನ ನಾವು ಕರ್ಕೊಂಡೋಗಿ ಆಪ್ರೇಷನ್ ಕೂಡ ಮಾಡಿಸಿದ್ವಿ. ಇವತ್ತಿನ ದಿನವೂ ಒಂದು 50 ಜನ ಪೇಷಂಟ್ಸ್ ಬಂದಿದ್ದಾರೆ. ಅವರಿಗೆ ಗರ್ಭಕೋಶ ಚಿಕಿತ್ಸೆ, ಕಣ್ಣು ಆಪ್ರೇಷನ್ನು, ಹಾರ್ಟ್ ಸರ್ಜರಿ, ಕಿಡ್ನಿ ಸ್ಟೋನು ಮತ್ತು ವೆರಿಕೋಸ್ ವೈನು ಇದೆಲ್ಲ ಮಾಡಿ ನಾವೇ ಜವಾಬ್ದಾರಿ ತಗೊಂಡು ಆಪ್ರೇಷನ್ಸ್ ಮಾಡಿ ಮನೆಗೆ ಕಳಿಸೋದು. ನಾವು ಸಪ್ತಗಿರಿ ಹಾಸ್ಪಿಟಲ್ನ ಕರ್ಕೊಂಡೋಗಿ. ಈ ಸಂದರ್ಭದಲ್ಲಿ ಸಾದಿಕ್ ಅಫ್ಸರ್ ಪಾಷಾ ಸೇರಿದಂತೆ ಪುಟ್ಟು ಆಂಜಿನಪ್ಪ ಅಭಿಮಾನಿಗಳು ಹಾಗೂ ರೋಗಿಗಳಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ ಪುಟ್ಟಣ್ಣವರು ಸತತವಾಗಿ 14ರಿಂದ 15 ವರ್ಷ ಈ ತಾಲೂಕಿನಲ್ಲಿ ಸೇವೆ ಮಾಡಿಕೊಂಡು 2 ಬಾರಿ ಕ್ಷೇತ್ರದ ಕ್ಯಾಂಡಿಡೇಟ್ ಆಗಿ ನಿಂತು 2 ಬಾರಿ ನಾವು ಸೋತಿರುವಂಥದ್ದಾಗಿದೆ. ನಮಗೆ ಕಳೆದ ಬಾರಿ 2 ಸರಿನೂ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟನ್ನು ನಾವು ಕೇಳ್ತಾ ಇದ್ವಿ. 2 ಬಾರಿನೂ ಫಸ್ಟ್ನೇ ಟೈಮು ನಮಗೆ ಕೆಲಸ ಮಾಡಿಕೊಂಡು ಬರ್ತಾಯಿದ್ವಿ, ಆಗ ಏನೋ ಸಿಗಲಿಲ್ಲ. 2ನೇ ಬಾರಿನೂ ಸ್ವಲ್ಪ ವ್ಯತ್ಯಾಸಗಳಿಂದ, ಹೈಕಮಾಂಡ್ ಗೊಂದಲಗಳಿಂದ ನಮಗೆ ಲಾಸ್ಟ್ ಟೈಮ್ ಕೂಡ ಟಿಕೆಟ್ ಸಿಗಲಿಲ್ಲ. ನಮಗೆ ಓಟು 52,000 ಜನ ನಮಗೆ ಮತವನ್ನು ಕೊಟ್ಟು ಪಾಪ ಬೆಂಬಲವಾಗಿ ನಿಂತಿದ್ರು. ಈ ನೆಕ್ಸ್ಟ್ ಸಾರಿ ಕೂಡ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟನ್ನು ಕೇಳ್ತಾ ಇದ್ದೀವಿ. ನಾವು ನಿಂತು ಕಾಂಗ್ರೆಸ್ ಪಕ್ಷವನ್ನು ಇಲ್ಲಿ ಕಟ್ಟಬೇಕಂತೇಳಿ ಸತತವಾಗಿ ಕೆಲಸ ಮಾಡ್ತಾಯಿದ್ವಿ. ಕಳೆದ ವಾರ ಕೂಡ ನಮಗೆ ಒಂದು 600 SLC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರನ ಇಟ್ಕೊಂಡು ಒಂದು 3,500 ಜನ ಸೇರಿ ಅಲ್ಲಿ ಒಳ್ಳೆಯ ಕಾರ್ಯಕ್ರಮನ ನಡೆಸ್ಕೊಟ್ರು. ಮತ್ತು ಸನ್ಮಾನ್ಯ ನಮ್ಮ ಉನ್ನತ ಶಿಕ್ಷಣ ಸಚಿವರು ಕೂಡ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ರು. ಮತ್ತು ವಿಧಾನ ಪರಿಷತ್ ರಾಜೀಗೌಡರು ಬಂದು ಅವರು ಪಾಪ ನಮಗೆ ಬೆಂಬಲವಾಗಿ ನಿಂತು ಮುನ್ನಡೆಸುವಂಥದ್ದು ಆಗ್ತಾಯಿದೆ. ಇನ್ನು ನಿನ್ನೆ ಕೂಡ ಯಾರೋ ಇಲ್ಲಿ BJP ಪಕ್ಷದ ಯಾರೋ ಒಬ್ಬ ನಾಯಕರು ಹೇಳ್ತಿದ್ರು, ಏನೋ ಕಾಂಗ್ರೆಸ್ ಬುಡವನ್ನು ಬೇರೆ ಸಮೇತ ಕಿತ್ತು ಹೊಡಿತೀವಿ ನಾವು ಅಂತ. ಅವರು ಅದನ್ನು ಕನಸಲ್ಲಿ ಕೂಡ ಅದಾಗೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷ, ಇದು ಸತತ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಕಟ್ಟಿರೋಂಥ ಪಕ್ಷ, ಊಟ ಹಾಕಿರೋಂಥ ಪಕ್ಷ, ಅನ್ನ ಕೊಟ್ಟಿರೋಂಥ ಇದು. ಹಾಗಾಗಿ ಅವ್ರೇನು ಹೇಳ್ತಾರೆ, ನಮ್ಮ ಆಫೀಸ್ 6 ಕೋಟಿ ಕಟ್ಟಿದ್ದೀವಿ, ಜನಕ್ಕೆ ನೀವೇನು ಮಾಡಿದ್ದೀರಿ? ಅದೇ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದಿದ್ರು BJP ಇತ್ತು. 40% ಕಮಿಷನನ್ನು ಹೊಂದಿದ್ರು. ಹಂಗಾಗಿ BJPನ ಮನೆಗೆ ಕಳಿಸಿದ್ರು. ಈಗ ಅದೆಲ್ಲ ನಡೆಯೋದಿಲ್ಲ. ನಮ್ಮದು 5 ಪಂಚ ಗ್ಯಾರಂಟಿಗಳು ನಡೀತಾ ಇದೆ, ಚೆನ್ನಾಗಿ ಆಗ್ತಿದೆ. ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷನ ಗಟ್ಟಿಯಾಗಿ ನಿಲ್ತು ಇಲ್ಲಿ ಕಾಂಗ್ರೆಸ್ನ ಕಟ್ಟುವಂಥದ್ದು ಆಗ್ತದೆ. ಆಂಜಿನಪ್ಪ ಪುಟ್ಟಣ್ಣವರು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಮಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತೀರಿ ಅಂತ ಭರವಸೆ ಇದೆ. ಅದು ಇಲ್ಲ, ಪಕ್ಷ ಕಾಂಗ್ರೆಸ್ ಪಕ್ಷ ಇದು 100 ಬರ್ಬೋದು, ಏನಾದರೂ ಆದರೂ ಒಂದೇ ಪಕ್ಷನ, ಕಾಂಗ್ರೆಸ್ ಪಕ್ಷ ಅನ್ನೋದು ಒಂದು 3 ಬಾಗಿಲಿಲ್ಲ, ಯಾವುದೂ ಇಲ್ಲ. ಮುಂದೆ ಹೈಕಮಾಂಡ್ ಇದೆ, ಏನು ತೀರ್ಮಾನ ತಗೊಂತಾರೋ ಅದ್ರ ಮೇಲೆ ಬದ್ಧವಾಗಿರ್ತೀವಿ. ಅದರಲ್ಲಿ ಅವ್ರು ಹೇಳ್ತಾ ಇರೋದು ರಾಜೇಗೌಡ ಒಂದು ಕಡೆ ಮೀಟಿಂಗ್ ಮಾಡ್ತಾರೆ, ಪುಟ್ಟಂಜಪ್ಪ ಒಂದು ಕಡೆ ಮೀಟಿಂಗ್ ಮಾಡ್ತಾರೆ, ಎಲ್ಲರೂ ಒಂದೇ ಕಡೆ ಮಾಡ್ಬೋದಲ್ಲ? ಹೌದು, ಕೆಲವು ಸಮಯ ಸಂದರ್ಭ ಆಗಿರ್ತದೆ, ಏನೂ ಮಾಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಅದೆಲ್ಲ ಸರೋಗ್ತದೆ. ಅದರಲ್ಲಿ ಚುನಾವಣೆ ಸಮಯ ಬಂದಾಗ ಅದೆಲ್ಲ ಸರೋಗ್ತದೆ.
ಯಾರು ಏನೋ ಬುಡ್ ಸಮೇತ ಕಿತ್ತಾಕ್ತೀನಿ ಅವ್ರು ಏನು ಮಾಡಿದ್ದಾರೆ ಅಂತ ಬುಡ್ ಸಮೇತ ಕಿತ್ತಾಕಿದ್ರೆ BJPದು ಶಿಡ್ಲಘಟ್ಟದಲ್ಲಿ ಏನು ಕೆಲಸ ಮಾಡಿದ್ರೆ ಏನು ಕೊಡುಗೆ ಇದೆ ಅಂತ 6 ಕೋಟಿ ಆಫೀಸ್ ಕೊಟ್ಕೊಂಡ್ರೆ 6 ಕೋಟಿ ಆಫೀಸಲ್ಲಿ ಜನಕ್ಕೆ ಏನು ಕೆಲಸ ಮಾಡಿದ್ರೆ ನೀವು ತಾಲೂಕು ಅಭಿವೃದ್ಧಿ ಏನಾಗಿದೆ ಅಂತ ಅವ್ರನ್ನ ಕೇಳಿ. ಆಮೇಲೆ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ವಿಧಾನ ಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಇಲ್ಲ BJPಯಲ್ಲಿ, ಅದನ್ನು ಫಸ್ಟ್ ಅವ್ರಿಗೆ ಅರ್ಥ ಮಾಡ್ಕೊಳ್ಳಿ.